ಅವ್ರಿಗೆ ಹೇಳ್ಬಿಡು ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಶಿವಣ್ಣ ಅವರು ಟ್ರೈಲರ್ ನೋಡಿದಾದ್ಮೇಲೆ ಇನ್ನೊಂದ್ಸರಿ ನೋಡ್ತೀನಿ ಅಂತ ಹೇಳಿ ಪ್ಲೇ ಮಾಡಿ ನೋಡಿದ್ದಾರೆ. ಅಂಡ್ ಶಿವಣ್ಣ ಯಾವ ರೀತಿಯಾದಂತ ಇನ್ಪುಟ್ಸ್ ಕೊಟ್ರು ಮತ್ತೆ ಯಾವಾಗ ಮೂವಿ ನೋಡ್ತೀನಿ ಅಂತ ಹೇಳಿದ್ದಾರೆ ಸರ್? ಅದೇ ದೊಡ್ಡಪ್ಪನು ಅದೇ ಈ ಪಿಕ್ಚರ್ ರಿಲೀಸ್ ಆದ ತಕ್ಷಣನೇ ನೋಡ್ತೀನಿ ಥಿಯೇಟರ್ ಅಲ್ಲೇ ಅಂತ ಹೇಳಿದ್ದಾರೆ. ಸೊ ಅವರು ಮುಂಚೆಯಿಂದಾನು ಟೀಸರ್ ನೋಡಿದ್ರು, ಆಮೇಲೆ ಸಾಂಗ್ ಕೇಳಿದ್ರು. ಸೊ ಅವರು ಹೇಳ್ತಾ ಇದ್ರು, ನಾನು ಆಕ್ಚುಲಿ ಟ್ರೈಲರ್ನ ಕಾಯ್ತಾ ಇದ್ದೆ, ಹೆಂಗ್ ಬರುತ್ತೆ, ಹೆಂಗ್ ಮಾಡಿರ್ತೀರಾ ಅಂತ ನೋಡೋಕೆ. ಬಟ್ ಇಂಪ್ರೆಸ್ ಆದ್ರು ಟ್ರೈಲರ್, ಡೈರೆಕ್ಟರ್ ವರ್ಕ್, ಮ್ಯೂಸಿಕ್ ತುಂಬಾ ಇಂಪ್ರೆಸ್ ಆದ್ರು. ಆಮೇಲೆ ಪರ್ಫಾರ್ಮೆನ್ಸಸ್, ಬೇರೆ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸಸ್ ಇಂಟ್ರೆಸ್ಟ್ ಆದ್ರು. ಆಮೇಲೆ ಆ ಟ್ರೈಲರ್ನ ಹೆಂಗೆ ಆ ಟ್ರೈಲರ್ದು ಗ್ರಾಫ್ ಹೆಂಗಿದೆ, ಎಲ್ಲೆಲ್ಲ ಒಂದು ಲಿಫ್ಟ್ ಇದೆ, ಆಮೇಲೆ ಎಲ್ಲಿ ಹಂಗೆ ಒಂದ್ ಕತೆ ಹೇಳ್ತಾರೆ, ತಿರ್ಗಾ ಒಂದು ಲಿಫ್ಟ್ ಇದೆ. ಸೊ ಅದು ತುಂಬಾ ಇಷ್ಟ ಆಯ್ತು. ಓಕೆ. ಅಂಡ್ ನಾನು ಯುವರಾಜ್ ಕುಮಾರ್ ಅವ್ರನ್ನ ಮೀಟ್ ಮಾಡಿದಾಗ, ಅಂದ್ರೆ ನೀವು ಪ್ರೀತಿಯಿಂದ ಗುರು ಅಂತ ಕರೀತೀರಾ, ಸೊ ಅವ್ರನ್ನ ಮೀಟ್ ಮಾಡಿದಾಗ ಪ್ರತಿ ಸೇರಿನೂ ಕೇಳ್ತಾ ಇರ್ತೀನಿ, ನೀವು ಮತ್ತೆ ಅಣ್ಣ ಯಾವಾಗ ಮೂವಿ ಮಾಡ್ತೀರಾ ಅಂತ. ಅಂಡ್ ಕೇಳಿದೆ ಯಾವ ಕ್ಯಾರೆಕ್ಟರ್ ಕೊಟ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ. ಪೊಲೀಸ್ ಮತ್ತೆ ಕಳ್ಳನ್ ಕ್ಯಾರೆಕ್ಟರ್ ಕೊಟ್ರೆ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಹೌದು. ಸೊ ನಿಮಗೆ ಇಫ್ ಇನ್ ಕೇಸ್ ನೀವಿಬ್ರು ಜೊತೆಲಿ ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅವ್ರ ಜೊತೆಗೆ? ಈ ತರ ಒಂದೊಂದ್ಸಲಿ ಇರ್ತಾರಲ್ಲ, ಅಣ್ಣ ತಮ್ಮ ಇರ್ತಾರೆ ಬಟ್ ಕಳೆದೋಗಿರ್ತಾರೆ, ಅವನ ತಿರ್ಗಾ ಒಂದಾಗದ ಆ ತರ ಏನೋ, ಅಂದ್ರೆ ಈಗ ಸಡನ್ ಆಗಿ ತಲೆಗೆ ಬಂತು. ಸೊ ಆ ತರ. ಬಟ್ ಒಂದು ಸಿನಿಮಾ ಮಾಡ್ತೀವಿ, ತುಂಬಾ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ, ಅದನ್ನ ಮಾಡೋಕೆ ತುಂಬಾ ಖುಷಿ ಆಗುತ್ತೆ. ಓಕೆ. ಬಟ್ ಸದ್ಯಕ್ಕಂತೂ ಮಾಡೋಣ. ಬಟ್ ಬಿಕಾಸ್ ವಿ ವಾಂಟ್ ದಟ್ ಫೆಸ್ಟಿವಲ್ ಟು ಕಮ್ ಸೂನ್ ಸರ್. ಬಿಕಾಸ್ ಅದೊಂಥರ ಗುರು ಒಂದಷ್ಟು ಮೂವೀಸ್ ಮುಗಿದ ತಕ್ಷಣ, ಗುರುನು ಫ್ರೀ ಆದ ತಕ್ಷಣ ಒಂದು ಒಳ್ಳೆ ಕತೆ ಹುಡುಕಿ ಕತೆನ ಮಾಡ್ತೀವಿ. ಓಕೆ. ಅಂಡ್ ಇನ್ನೊಂದು ಪ್ರಶ್ನೆ ಅವ್ರಿಗೆ ಕೇಳಿದೆ, ಬೇಸಿಕಲಿ ಶಿವಣ್ಣರ ಜೊತೆಗೆ ನೀವು ಮತ್ತೆ ವಿನಯ್ ಸರ್ ಮಾಡೋದಾದ್ರೆ ಯಾವ ರೀತಿಯಾದಂತ ಪಾತ್ರಗಳನ್ನ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಶಿವಣ್ಣಂಗೆ ಸೇಮ್ ಲಾಂಗ್, ದೊಡ್ಡಪ್ಪಂಗೆ ಲಾಂಗ್ ಕೊಡ್ತಾರೆ. ಸೊ ಅವ್ರ ಜೊತೆಗೆ ಎಲ್ಲಾದ್ರೂ ಪರವಾಗಿಲ್ಲ, ನಾನು ಆರಾಮಾಗಿ ನಿಂತ್ಕೊಂಡು ಒಂದು ಒಳ್ಳೆ ಸಖತ್ ಕ್ಯಾರೆಕ್ಟರ್ ಮಾಡ್ಬೇಕು. ಕರೆಕ್ಟ್. ಹೌದು, ಒಂದು ಗ್ಯಾಂಗ್ಸ್ಟರ್ ಸೀನ್ ಅಲ್ಲಿ ಇದ್ರೆ ಸಾಕು. ಸೊ ನಿಮಗೆ ನೀವು 3 ಜನ ಒಟ್ಟಿಗೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಯಾವ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀರಾ ಸರ್? ನಂಗನ್ಸುತ್ತೆ ಒಂದು ಇಮೋಷನಲ್ ಫ್ಯಾಮಿಲಿ ಡ್ರಾಮಾ ಮಾಡಕ್ಕೆ ವಾವ್ ಸಖತ್ತಾಗಿರುತ್ತೆ. ಎಸ್.